ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಜೀವನದಲ್ಲಿ ಯಾರಿಗ್ರಿ ಕಷ್ಟ ಇಲ್ಲ, ಎಲ್ಲರಿಗೂ ಕಷ್ಟ ಇದ್ದಿದ್ದೆ. ಸೊ ಆ ಕಷ್ಟದಲ್ಲಿ ನಾವೆಷ್ಟು ಖುಷಿಯಾಗಿರ್ತೀವಿ ಅನ್ನೋದೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಖುಷಿನ ನಾವೇ ನೋಡಬೇಕು. ನಮ್ಮ ಜೀವನದಲ್ಲಿ ನಮ್ಮ ಕಷ್ಟನ ನಾವು ಹೇಗೆ ಅನುಭವಿಸ್ತೀವೋ ನಮ್ಮ ಖುಷಿನೂ ನಾವೇ ತಗೋಬೇಕು. ದಿನ ಬೆಳಗ್ಗೆ ಎದ್ದೋಳು, ಕೆಲಸ ಮಾಡು, ಮನೆ ನೋಡು, ಮಕ್ಕಳು ನೋಡು, ಕೆಲಸ ಇದೇ ಆಗೋಗಿರುತ್ತೆ. ಯಾವತ್ತಾದರೂ ಒಂದು ದಿವಸ ಮನಸ್ಸಿಗೆ ನೆಮ್ಮದಿ ಬೇಕು, ನಮಗೂ ಒಂದು ರಿಫ್ರೆಶ್ ಬೇಕು ಅಂದಾಗ, ನಮ್ಮನ್ನು ನಾವೇ ಹುಡ್ಕೋಬೇಕು ಅಂದಾಗ ನಾವು ಹುಡ್ಕೊಂಡು ಬೇರೆ ಪ್ಲೇಸಸ್ಗೆ ಹೋಗಲೇಬೇಕು. ಯಾಕಂದರೆ ಪ್ರಕೃತಿ ಮುಂದೆ ಬೇರೆ ಇನ್ನೆಲ್ಲೂ ನಮಗೆ ಖುಷಿ ಸಿಕ್ಕಲ್ಲ. ನಮ್ಮ ಖುಷಿ ಸಿಗೋದೇ ಪ್ರಕೃತಿ ಅಷ್ಟೇ. ಇಲ್ಲ ನಾವಿಷ್ಟವಾಗಿರೋರ ಜೊತೆ ಮುಂದೆ, ನಾವಿಷ್ಟ ಆಗಿರೋರು ನಮ್ಮ ಜೊತೆ ಇಲ್ಲ ಅಂದಾಗ, ನಮ್ಗೆ ಇಷ್ಟವಾಗಿರೋ ಲೈಫ್ ನಮಗಿಲ್ಲ ಅಂದಾಗ, ನಾವು ಎಲ್ಲಾದರೂ ಇಷ್ಟ ಆಗೋ ಕಡೆ ಹೋಗಬೇಕು. ಅಲ್ಲಿ ಹೋದಾಗ ನಮ್ಮನ್ನು ನಾವು ಮರೆತು ನಾವು ತುಂಬ ಖುಷಿಯಾಗಿರ್ಬೋದು, ಜಾಲಿಯಾಗಿರ್ಬೋದು. ಅದೇ ಥರದ್ದು ಒಂದು ವೀಡಿಯೋ ಆಗಿರುತ್ತೆ. ಸೊ ನಾವು ಹೊರಟಿದ್ದೀವಿ, ಎಲ್ಲಿಗೆ ಹೊರಟಿದ್ದೀವಿ ಅಂತ ವೆಯ್ಟ್ ಮಾಡಿ, ತುಂಬ ಒಂದು ಒಳ್ಳೆ ಪ್ಲೇಸ್ ಇದೆ, ಹೋಗ್ತಾ ಕಾಫಿ ಕುಡ್ಕೊಂಡು ಬಸ್ಸಲ್ಲಿ ಕಾಫಿ ಕುಡಿಯೋದೇ ಒಂದು ದೊಡ್ಡ ಮಜಾ. ಅದರಲ್ಲಿನೂ ತುಂಬ ಮಜಾ ಸಿಕ್ಕತ್ತೆ. ಹೋಗ್ತಾರ ಬಸ್ಸಲ್ಲಿ ಕಾಫಿ ಹಿಡ್ಕೊಂಡು ಹೋಗೋದಕ್ಕೆ ಕಷ್ಟ, ಅದರಲ್ಲಿ ಗಟ್ಟಿಯಾಗಿ ಕಾಫಿ ಹಿಡ್ಕೊಂಡು ಕುತ್ಕೋಬೇಕು. ಸೊ ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ, ವಿತೌಟ್ ಪ್ಲ್ಯಾನ್ ಹೋಗ್ತಾ ಇರೋದು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ವೀಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಏನೋ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾಯಿದ್ದೀನಿ, ಆದಷ್ಟು ಸಪೋರ್ಟ್ ಮಾಡಿ. ಮನಸ್ಸಿಗೆ ತುಂಬ ಬೇಜಾರಾಗಿದೆ, ಹೌದು, ಬಟ್ ಎಲ್ಲರಿಗೂ ಆಗತ್ತೆ. ಹಾಗಂತ ಅಲ್ಲೇ ಇರೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ. ನಾವು ಎಲ್ಲಿರ್ತೀವೋ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಬೇಕು. ಆವಾಗ ಹೊಸ ಪ್ಲೇಸು, ಹೊಸ ವ್ಯಕ್ತಿಗಳನ್ನ ನೋಡಿದಾಗ ನಮ್ಮ ಮನಸ್ಸಿಗೂ ಎಲ್ಲೋ ಒಂದು ಕಡೆ ನೆಮ್ಮದಿ ಸಿಗುತ್ತೆ. ಬಟ್ ಅದು ಪರ್ಮನೆಂಟ್ ಇರೋದಿಲ್ಲ. ಬಟ್ ಆ ಕ್ಷಣಕ್ಕೆ, ಆ ದಿವಸಕ್ಕಾದರೂ ನಾವು ಖುಷಿಯಾಗಿರ್ತೀವ, ಅದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ಯಾವುದೂ ಮ್ಯಾಟ್ರ್ ಆಗಿರಲ್ಲ. ಸೊ ನಾವು ರೆಸಾರ್ಟ್ ಹತ್ತತ್ರ ಬಂದ್ವಿ. ಇವಾಗ ರೆಸಾರ್ಟ್ ಹತ್ರ ಬಂದ್ವಿ, ಸಕಲೇಶ್ಪುರ ಹಾಸನಕ್ಕೆ ಬಂದಿರೋದು. ಇಲ್ಲಿ ಒಂದೆರಡು ದಿವಸ ಇರ್ತೀವಿ. ವ್ಲಾಗ್ಸ್ ಹಾಕ್ತಾಯಿರ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ವಾತಾವರಣ, ಕ್ಲೈಮೇಟು, ಅಟ್ಮಾಸ್ಫಿಯರು ಎಲ್ಲ ಚೆನ್ನಾಗಿದೆ. ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೆಮ್ಮದಿ ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕೆ ವಿತೌಟ್ ಪ್ಲ್ಯಾನ್ ಬಂದಿದ್ದೀವಿ. ಎಲ್ಲರೂ ಸೇರಿಕೊಂಡು ಹೋಗ್ತೀವಿ. ಹೋಗ್ತಾನೆ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಮಜಾ ಸಿಗುತ್ತೆ, ಮತ್ತು ನೆಮ್ಮದಿನೂ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಹೋಗಿ ಬನ್ನಿ ಯಾರಾದರೂ. ಮತ್ತು ಹೋಗ್ತಾ ಊಟ ರೆಡಿ ಇರುತ್ತೆ. ಊಟ ಎಲ್ಲ ತಿಂದ್ಕೊಂಡು ಆರಾಮಾಗಿ ನಾನ್ ವೆಜ್ ಊಟ ಇರುತ್ತೆ. ಹೊಟ್ಟೆ ತುಂಬ ಉಂಡ್ಬಿಟ್ಟು ನೆಮ್ಮದಿಯಾಗಿರ್ಬೇಕಲ್ಲ. ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ರೂಮ್ಗಳಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ತೀವಿ. ರೆಡಿ ಆದಮೇಲೆ ಗೊತ್ತಲ್ಲ ನಮ್ಮದು ಹೇಗಿರುತ್ತೆ ಅಂತ. ಫುಲ್ಲ ಒಂದು ರೌಂಡ್ ಹಾಕ್ತೀವಿ. ರೆಸಾರ್ಟ್ ಸುತ್ತಮುತ್ತ ಅಟ್ಮಾಸ್ಫಿಯರು ಹೇಗಿರುತ್ತೆ ಎಲ್ಲ ನೋಡಬೇಕಲ್ವ. ಅದಕ್ಕೋಸ್ಕರನೇ ಬಂದಿರೋದಲ್ವ. ಜೀವನದಲ್ಲಿ ಇನ್ನೇನಿದೆ. ಆಮೇಲೆ ನಮ್ಮ ಎಂಜಾಯ್ಮೆಂಟು ರೆಡಿ ಆದಮೇಲೆ ಈ ಥರ ಎಲ್ಲ ಆಟ ಆಡಿಬಿಟ್ಟು ನಮ್ಮನ್ನು ನಾವು ಮರಿಬೇಕು ಅಷ್ಟೇ. ನಾವು ಹೋಗಿದ್ದ ಕಡೆ ನಮ್ಮನ್ನು ನಾವು ಮರೆತು ಎಂಜಾಯ್ ಮಾಡಬೇಕು. ಆ ಪ್ಲೇಸ್ಗೆ ಏನು ಹೋಗಿರ್ತೀವಿ ಅದಕ್ಕೆ ತಕ್ಕನಾಗಿ ಇರಬೇಕು. ಮತ್ತು ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಒಂದು ಕಾಫಿ ಇರುತ್ತೆ. ಸಾಯಂಕಾಲಕ್ಕೆ ಕಾಫಿ ಕುಡ್ಕೊಂಡು ಆರಾಮಾಗಿ ಒಂದು ಡಿಸ್ಕಷನು, ಮೀಟಿಂಗ್ ಎಲ್ಲ ಮಾತಾಡಿಕೊಂಡು, ಅದೇ ಅಲ್ವ ಇರುತ್ತೆ ಜೀವನದಲ್ಲಿ. ಇನ್ನೇನು ಕಷ್ಟ ಸುಖ ಮಾತುಕತೆ. ಸಾಯಂಕಾಲ ಈ ಥರ ಇರುತ್ತೆ ಪ್ಲೇಸಸ್ಸು. ಸಕ್ಕತ್ತಾಗಿತ್ತು ಗೊತ್ತಾ, ನಿಜವಾಗ್ಲೂ ಹೇಳ್ತೀನಲ್ಲ. ಮನಸ್ಸಿಗೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಹೋಗಿ, ಒಂದೊಳ್ಳೆ ಪ್ಲೇಸಸ್ಗೆ ಹೋಗಿ ನೋಡಿ. ತುಂಬ ಒಳ್ಳೆ ಪ್ಲೇಸಸ್ಗಳಿರುತ್ತೆ. ಎಲ್ಲಾದರೂ ಇದು ಅದು ಏನೂ ಇಲ್ಲ. ಎಲ್ಲೇ ಹೋಗಿ ಒಳ್ಳೆ ಪ್ಲೇಸ್ಗೆ ಹೋಗಿ, ಪ್ರಕೃತಿಗೆ ಹೋಗಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖುಷಿ ತಗೊಳ್ಳೋದಕ್ಕಿಂತ ಈ ಥರ 1000 ರೂಪಾಯಲ್ಲೇ ಖುಷಿ ಪಡ್ಬೋದು ನೋಡಿ. ಈ ಥರ ಎಂಜಾಯ್ಮೆಂಟ್ ಮಾಡಿಕೊಂಡು ಫೈರ್ ಕ್ಯಾಂಪ್ ಹಾಕಿದ್ರು. ಸೊ ನನಗೇನು ಅಂದರೆ ಮನಸ್ಸಲ್ಲಿರೋದನ್ನೆಲ್ಲ ಆಚೆ ಹಾಕ್ಬಿಡ್ಬೇಕು. ಯಾರು ಏನಾದರೂ ತಿಳ್ಕೊಳ್ಳಿ ನನ್ನ ಬಗ್ಗೆ, ಅದು ನನಗೆ ಸೆಕೆಂಡ್ರಿ. ಫಸ್ಟ್ ನನ್ನ ಖುಷಿಗೋಸ್ಕರ ನಾನು ಬದುಕಬೇಕನ್ನೋದೇ ನನ್ನ ಗುರಿ. ಬೇರೆಯವ್ರು ಏನಾರ ತಿಳ್ಕೊಳ್ಳಿ, ಇವಾಗ ನಾನು ಡ್ಯಾನ್ಸ್ ಮಾಡೋದು ನನ್ನ ಖುಷಿಗೋಸ್ಕರ. ಅವ್ರು ಏನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ, 100% ನಾವು ಯಾರಿಗೂ ಒಳ್ಳೆಯವ್ರಾಗೋಕ್ಕಾಗಲ್ಲ. ಯಾರಿಗೂ ನಾವು 100% ಇರೋಕ್ಕಾಗಲ್ಲ. ನಾವು ಎಷ್ಟೇ ಮಾಡಿದ್ರೂ ನಾವು ಕೆಟ್ಟವ್ರು ಆಗೇ ಆಗ್ತೀವಿ. ಸೊ ಹಂಗಿರುವಾಗ ಯಾಕೆ ನಾವು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಬಗ್ಗೆ, ನಮ್ಮ ಖುಷಿ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡೋಣ. ಇದಿಷ್ಟೇ ನನ್ನದು ಪಾಲಿಸಿ. ನಾವು ಖುಷಿಯಾಗಿರಬೇಕು, ನಮ್ಮ ಸುತ್ತಮುತ್ತ ಇರೋರನ್ನು ಖುಷಿಯಾಗಿರಿಸ್ಬೇಕು. ಈಗ ನೋಡಿ, ನಾನೊಬ್ಬಳೇ ಡ್ಯಾನ್ಸ್ ಮಾಡಿದೆ, ಆಮೇಲೆ ಯಾರೂ ಬರಲ್ಲ ಅಂದರು. ಆಮೇಲೆ ಎಲ್ಲರನ್ನೂ ಹೇಳ್ಕೊಂಡು ನಾನು ಡ್ಯಾನ್ಸ್ ಮಾಡಿದೆ, ಅವರೂ ಡ್ಯಾನ್ಸ್ ಮಾಡಿದ್ರು. ತುಂಬ ಖುಷಿಯಾಗತ್ತೆ. ಈ ಥರದ್ದೆಲ್ಲ ಮಾಡುವಾಗ ಎಷ್ಟು ಖುಷಿಯಾಗಿರುತ್ತೆ ಅಂದರೆ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ವೀಡಿಯೋ, ಒಂದು ಡ್ಯಾನ್ಸ್ ಮಾಡಿದ್ದಾಗಲಿ ಎಲ್ಲರ ಮುಂದೆ ಮಾಡಿದ್ದು. ನನಗೆ ಡ್ಯಾನ್ಸ್ ಇಷ್ಟ, ಬರೀ 4 ಗೋಡೆ ಮಧ್ಯೆ ಮಾಡ್ತಿದ್ದೆ ಯಾವಾಗಲೂ. 4 ಜನರ ಮುಂದೆ ಯಾವತ್ತೂ ಡ್ಯಾನ್ಸ್ ಮಾಡಿರಲಿಲ್ಲ. ಎಷ್ಟು ಸ್ಟ್ರೆಸ್ ಇರುತ್ತೆ ಅಂದರೆ ನಮ್ಮೊಳಗೆ ಕೆಲವೊಂದು ದುಃಖ, ನೋವುಗಳು ನಾವು ಹೇಳ್ಕೊಳಕ್ಕಾಗಲ್ಲ, ಅಳೋಕ್ಕೂ ಆಗಲ್ಲ. ಯಾಕಂದರೆ ಹತ್ರ ಒಂಥರ ಹೋಗ್ತೀವಿ. ನಾವು ಯಾರ ಹತ್ರ ಹೇಳ್ಕೊಬೇಕು ಆ ದುಃಖನ, ಅವ್ರ ಹತ್ರ ನಾವು ಹೇಳ್ಕೊಂಡ್ರೆ ತುಂಬ ಚೀಪಾಗಿ ಹೋಗ್ತೀವಿ. ಸೊ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮ ನೋವನ್ನ ನಾವೇ ಇಟ್ಕೊಂಡು
ಹೊರಗಡೆ ಆದರೆ ಹಾಕಿ ಇಲ್ಲಾಂದರೆ ಬಿಟ್ಬಿಡಿ. ಹ್ಯಾಪಿಯಾಗಿರಿ. ನಿಮ್ಮ ಖುಷಿ ನೋಡಿ ನಿಮ್ಮ ದುಃಖ ಹೊರ್ಟೋಗ್ಬಿಡ್ಬೇಕು. ನೀವು ಖುಷಿಯಾಗಿದ್ದರೆ ದುಃಖ ಅನ್ನೋದು ನಿಮ್ಮ ಹತ್ರ ಕೂಡ ಬರಬಾರ್ದು. ಆ ಥರ ಇರಬೇಕು ನಿಮ್ಮ ಖುಷಿ. ನೋಡಿ ಇವಾಗ ನಾನು ಹೋದೆ, ಡ್ಯಾನ್ಸ್ ಮಾಡಿದೆ, ಆಮೇಲೆ ಫೋಟೋ ಸೆಷನ್ನು ನಮ್ಮದು ಅಕ್ಕಂದು. ಇವರು ನನ್ನ ಮನಸ್ಸಿಗೆ ತುಂಬ ಹತ್ರವಾಗಿರೋರು, ನನ್ನ ಜೀವನಕ್ಕೆ ಹತ್ರವಾಗಿರೋರು ಇದ್ದಾರೆ. ಅವರು ಬಂದಿಲ್ಲ. ಇವತ್ತು ನಾನು ಏನಿದ್ದೀನಿ ಅವ್ ಜೀವನಕ್ಕೆ ಹತ್ರ ಆಗಿರೋರು ಒಬ್ರು ಇದ್ದಾರೆ, ಅವರಿಂದನೇ ಮಾಮೂಲಿ ಫೋಟೋ ಶೂಟು, ಒಂದಷ್ಟು ಫೋಟೋಸ್ ಇದ್ದೇ ಇರತ್ತಲ್ವ. ಹೋಗಿದ್ದೀವಿ ಅಂದಮೇಲೆ ಕೆಲವೊಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕಲ್ಲ. ನನ್ನ ಲೈಫಲ್ಲಿರೋದೆ ಓನ್ಲಿ ಮೇಕ್ ಮೆಮೊರೀಸ್ ಅಷ್ಟೇ. ದುಡ್ಡು ಮಾಡೋದು ಜೀವನದಲ್ಲಿ ಇದ್ದಿದ್ದೆ, ಬಟ್ ದುಡ್ಡೇ ಜೀವನ ಅಲ್ಲ. ಜೀವನಕ್ಕೆ ದುಡ್ಡು ಬೇಕಷ್ಟೇ. ಬಟ್ ದುಡ್ಡಿದ್ರೆ ಎಲ್ಲ ಬರುತ್ತೆ ಅನ್ನೋದು ಭ್ರಮೆ. ಇವಾಗ ಕೋಟಿ ಸಂಪಾದನೆ ಮಾಡಿರೋ ರೋಗನ ಕೇಳಿ ಖುಷಿಯಾಗಿರ್ತಾರ? ಇಲ್ಲ. ಅದೇ ನಾವು ಸಾವಿರ ದುಡಿತಾ ಇದ್ದೀವಿ, ನಾವು ನೆಮ್ಮದಿಯಾಗಿದ್ದೀವಿ. ಕಷ್ಟ ಇದೆ, ಕಷ್ಟ ಯಾರಿಗಿಲ್ಲ. ಕಷ್ಟ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ದುಡ್ಡು ಬಂದಮೇಲೆ ನಾವು ಇರ್ತೀವಿ ಅನ್ನೋದು ಏನು ಗ್ಯಾರಂಟಿ? ಯಾವುದೇ ಗ್ಯಾರಂಟಿ ಇಲ್ಲ. ಇರೋಷ್ಟು ದಿನ, ಇರೋ ಕ್ಷಣ, ಇರೋ ದಿವಸ ನಮ್ಮದು. ಅದಕ್ಕಷ್ಟೇ ನಾವು 100% ಇರೋಣ. ಯಾರಿಗೂ 100% ಇರೋದು ಬೇಡ. ನಮ್ಮ ಖುಷಿಗೋಸ್ಕರ ನಾವು ಬದುಕೋಣ. ಇದಿಷ್ಟೇ ನನ್ನ ಪಾಲಿಸಿ. ನಿಮ್ಗೇನು ಅನಿಸುತ್ತೆ ನಿಮಗೆ ಕಮೆಂಟ್ ಮಾಡಿ. ನನ್ನ ಲೈಫು ಹೀಗೆ. ನನ್ನ ಲೈಫಲ್ಲಿ ಕೆಲವೊಂದು ಖುಷಿಗಳೇ ಇಲ್ಲದೇ ಇರೋ ದಿವಸಗಳನ್ನ ನೋಡಿದ್ದೀನಿ. ನನ್ನ ಜೀವನದಲ್ಲಿ ಎಲ್ಲೂ ಖುಷಿ ಇಲ್ಲ. ಒಳ್ಳೆ ಫ್ಯಾಮಿಲಿ ಇಲ್ಲ, ಒಳ್ಳೆ ಲೈಫ್ ಇಲ್ಲ. ನಾನು ಅಂದ್ಕೊಂಡಿರೋ ಲೈಫೇ ಸಿಕ್ಕಿಲ್ಲ ನನಗೆ. ಸೊ ದಿನ ಬೆಳಗಾದರೆ ದುಡಿ ದುಡಿ ದುಡಿ, ಮನೆ ಮಕ್ಕಳು ನೋಡ್ತಾ ಇದ್ದೀನಿ, ಮಾಡ್ತಾಯಿದ್ದೀನಿ. ಅದು ಜೀವನಕ್ಕೋಸ್ಕರ. ಈ ಜೀವಕ್ಕೋಸ್ಕರ ಏನಾದರೂ ಮಾಡ್ಕೋಬೇಕಲ್ಲ. ನಾವು ಖುಷಿಯಾಗಿರ್ಬೇಕಲ್ವ ಜೀವನದಲ್ಲಿ. ಯಾಕಂದರೆ ಏಜ್ ಹೋಗ್ತಾ ಇರುತ್ತೆ, ಏಜ್ ಹೋಗ್ತಾನೇ ಇರುತ್ತೆ, ಬಟ್ ಟೈಮ್ ಬರಲ್ಲ. ಸಮಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಾವು ಎಲ್ಲಿ, ಹೇಗೆ, ಯಾರ ಜೊತೆ ಕಳಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಸಮಯನ ಯಾರ್ಯಾರಿಗೋಸ್ಕರನೋ ವೇಸ್ಟ್ ಮಾಡ್ಕೋಬಾರ್ದು. ನಮಗೆ ಯಾರ ಅವಶ್ಯಕತೆ ಇದೆ ಅವರಿಗೋಸ್ಕರ ಅಷ್ಟೇ ನಮ್ಮ ಸಮಯನ ಕೊಡೋಣ. ನಮಗೆ ನಮ್ಮ ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ ಅವ್ರಿಗೋಸ್ಕರ ಅಷ್ಟೇ ನಾವು ನಮ್ಮ ಸಮಯನ ಕೊಡೋಣ. ಬೇರೆಯವ್ರಿಗೆಲ್ಲ ಕೊಟ್ಟು ನಮ್ಮ ಸಮಯನ, ನಮ್ಮ ಇದನ್ನು ನಾವು ಹಾಳು ಮಾಡ್ಕೋಬಾರ್ದು. ಸೊ ಜೀವನದಲ್ಲಿ ಇನ್ನೇನು ಇಲ್ಲ ಕಣ್ರಿ. ಸಾಯುವಾಗ ಒಂದಷ್ಟು ನಿಮಿಷಗಳ ಕಾಲ ನಮ್ಮ ಕಣ್ಮುಂದೆ ಬರೋದು ನಾವು ಜೀವನದಲ್ಲಿ ಏನು ಮಾಡಿದ್ದೀವಿ ಅನ್ನೋದಷ್ಟೇ. ಸೊ ಅದಕ್ಕೋಸ್ಕರ ತಿರ್ಗಾ ಮಾರ್ನಿಂಗ್ ನೈಟೆಲ್ಲ ಮುಗಿಸ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಒಂದೊಳ್ಳೆ ಕಾಫಿ ಕುಡ್ಕೊಂಡು, ನೈಟೆಲ್ಲ ಸಾಕಾಗಿರುತ್ತೆ, ಫುಲ್ಲು ಟಯರ್ಡ್ ಆಗೋಗಿತ್ತು. ಬೆಳಗ್ಗೆ ಎದ್ದು ಆಹಾ ಆ ಕ್ಲೈಮೇಟಲ್ಲಿ ಆ ಚಳಿಗೆ ಕಾಫಿ ಕುಡ್ಕೊಂಡು, ಒಂದು ಟಿಫನ್ ತಿಂದ್ಕೊಂಡು, ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಆಮೇಲೆ ತಿರ್ಗಾ ಅದು ಸೆಷನ್ ಇರುತ್ತೆ, ಆ್ಯಕ್ಟಿವಿಟಿ ಸೆಷನ್ನು ನೋಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಹೋದಾಗ ಅದ್ರದ್ದು ಮಜಾನೇ ಬೇರೆ. ಯಾರು ಫ್ರೆಂಡ್ಸ್ ಎಲ್ಲ ಒಬ್ರಿಗೊಬ್ರು ಪರಿಚಯ. ನನ್ನ ಬೆಸ್ಟ್ ಫ್ರೆಂಡ್ ಇರೋದು ಇವರೊಬ್ಬರೇ. ಅದ್ರ ಜೊತೆಗೆ ಇನ್ನೊಂದು ಅಕ್ಕ ಇದ್ದಾರೆ. ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ತುಂಬ ಜನ ಇದ್ದರು. ತುಂಬ ಜನ ತುಂಬ ಥರದ ಪಾಠಗಳು ಕಲಿಸಿದ್ರು. ಕಲ್ತಿಲ್ಲ ಅಂದ್ಬಿಟ್ಟು ಎಷ್ಟು ಕಲ್ಸೋಕ್ಕಾಗುತ್ತೋ ಅಷ್ಟು ತುಂಬಾ ಕಲಿಸೋಗಿದ್ದಾರೆ. ಇದಕ್ಕೆ ಮೇಲೆ ನಾನು ಕಲ್ತ್ಕೋಬೇಕು. ಕಲಿದೇ ಹೋದರೆ ಕಲ್ಸೋಕ್ಕೆ ದೇವ್ರು ಇನ್ನೂ ಒಂದು 10 ಜನ ಸೃಷ್ಟಿ ಮಾಡ್ತಾನೆ. ಈಗ ಒಂದು 5 ಜನನ ಕಳಿಸಿದ್ದಾನೆ, ಮತ್ತೊಂದು 5 ಜನನ ಕಳಿಸ್ತಾನೆ ದೇವರು. ಸೊ ದೇವ್ರು ಹೇಗೆ ಅಂದರೆ, ನಾವು ಕಲೀಲಿಲ್ಲ ಅಂದರೂ ಕಲಿಯೋವರೆಗೂ ದೇವ್ರು ಬಿಡಲ್ಲ, ಕಲಿಸೇ ಕಲಿಸ್ತಾರೆ. ಸೊ ಇದೇ ನಾನು ಕಲ್ತಿರೋ ಪಾಠ. ಕೆಲವೊಂದು ಹೇಳಿದಾಗ ಕಲಿಯೋದಿಲ್ಲ, ಹೇಳ್ದಾಗ ಕಲೀಲಿಲ್ಲ ಅಂದ್ಬಿಟ್ಟು ಕೆಲವೊಂದು ಜನ ಬರ್ತಾರೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ ನಮಗೆ. ಸೊ ಮತ್ತೆ ಬೆಳಗ್ಗೆದು ಫೋಟೋ ಸೆಷನ್ ಇದು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ರೋಡೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ರೆಸಾರ್ಟಿಂದ ಔಟ್ಸೈಡ್ ಬಂದು ಮತ್ತೆ ಇವತ್ತು ಹೋಗ್ಬೋದು ಅಷ್ಟೇ. ನಾವು ನಾಳೆ ಅಂದ್ಕೊಂಡ್ರೆ ಮತ್ತೆ ಆ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ. ಮತ್ತೆ ಕೆಲಸ ಅದೇ ಇದು ದಿನ ಬೆಳಗಾದರೆ ಮತ್ತೆ ಯಾರೇ ಹೋಗ್ತಾರೆ, ಹೋದಾಗಷ್ಟೇ ಅದನ್ನು ಎಂಜಾಯ್ ಮಾಡಬೇಕು. ಸೊ ಇದು ಬೆಳಗ್ಗೆದು ಫೋಟೋಶೂಟ್ ನಂದು. ತುಂಬ ಇಷ್ಟ ನನಗೆ ಫೋಟೋಸ್ ಅಂದರೆ. ಬಟ್ ನಾನು ಬೇರೆಯವ್ರದ್ದು ಹಿಡಿತೀನಿ, ಅದು ಕೆಲವೊಂದು ಫೋಟೋಸ್ ಚೆನ್ನಾಗಿ ಬರೋಲ್ಲ. ಬಟ್ ಇದೆಲ್ಲ ತುಂಬ ಇಷ್ಟ ಆಯಿತು ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟೇ. ತಿರ್ಗಾ ಎಲ್ಲ ರೆಡಿ ಆಗಿಬಿಟ್ಟು ಆಮೇಲೆ ಅಕ್ಕಂದು ನಂದು ಒಂದು ಚಿಕ್ಕದಾದ ಸ್ಮಾಲ್ ಫೋಟೋ ಸೆಷನು. ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗಲ್ಲ ತಿರ್ಗಾ. ಬಟ್ ಆ ಕ್ಷಣಗಳಷ್ಟೇ ಖುಷಿಯಾಗಿರೋ ಕ್ಷಣಗಳು. ಬಟ್ ಲೈಫ್ ಲಾಂಗ್ ಅದೇ ಇರೋದಿಲ್ಲ. ಸೊ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಬೆಂಗ್ಳೂರಿಗೆ ಹೊರಡಬೇಕಲ್ಲ, ಹೊರಡಲೇಬೇಕು. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಜೀವನ ಮಾಡಲೇಬೇಕಲ್ಲ. ನಾವು ಎಲ್ಲಿರ್ತೀವಿ ಅದು ಜೀವನ ಅಲ್ಲ. ನಾವೇನು ಮಾಡಬೇಕೋ ಅದನ್ನು ಮಾಡಲೇಬೇಕು. ಇದೆಲ್ಲ ಆ ಕ್ಷಣಕ್ಕೆ ಸಿಗೋ ಖುಷಿಗಳಷ್ಟೇ. ಅದನ್ನಷ್ಟೇ ಎಂಜಾಯ್ ಮಾಡಬೇಕು, ಬೇರೆ ಇನ್ನೇನೂ ಇಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿದೆ. ತುಂಬ ಖುಷಿಯಾಯಿತು. ಮನಸ್ಸು ತುಂಬ ನೊಂದೋಗಿತ್ತು. ಕೆಲವೊಂದು ಟೈಮಲ್ಲಿ ಸಾಯುವಷ್ಟು ನೋವುಗಳು ಬರುತ್ತೆ, ಸತ್ತೇ ಹೋಗೋಣ ಅನ್ನೋಷ್ಟಾಗತ್ತೆ. ದಯವಿಟ್ಟು ಯಾರೂ ಏನೂ ತಲೆ ಕೆಡಿಸ್ಕೊಬೇಡಿ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ದುಡ್ಡು ಐತೋ ಇಲ್ವೋ ಬಿಡ್ತೋ ಏನೋ ಒಂದು ಹೋಗ್ತಾಯಿರಿ, ಸಾಲ ಮಾಡಾದರೂ ಹೋಗಿ, ಅಷ್ಟೇ ನಾನು ಹೇಳೋದು. ಇನ್ನೇನು ಹೇಳಲ್ಲ. ಜೀವನದಲ್ಲಿ ಇನ್ನೇನಿಲ್ಲ. ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಡಿ. ಯಾರಿಗೋಸ್ಕರನೂ ನಮ್ಮ ಟೈಮ್ನ ಹಾಳು ಮಾಡ್ಕೊಳ್ಕೂಡ್ದು. ಯಾರಿಗೋಸ್ಕರನೋ ನಮ್ಮ ಫೀಲಿಂಗ್ಸ್ನ ನಾವು
ಸೊ ನಮ್ಮ ಫೀಲಿಂಗ್ಸ್ನ ನಾವೇ ಇಟ್ಕೊಳ್ಳೋದು ಬೆಟರು. ಸೊ ಲಾಸ್ಟಲ್ಲಿ ಒಂದೇ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಕಮೆಂಟ್ ಮಾಡಿ. ಜೀವನದಲ್ಲಿ ಒಂದು ವ್ಯಕ್ತಿ ಕ್ಷಮಿಸೋಕ್ಕಾಗದೇ ಇರೋಂಥ ತಪ್ಪು ಯಾವುದಾದ್ರೂ ಇದೆಯಾ? ಯಾರಾದರೂ ಕಮೆಂಟ್ ಮಾಡಿ. ಇವಾಗ ಕೆಲವೊಂದು ವ್ಯಕ್ತಿ ಕೆಲವೊಂದು ಸಮಯಕ್ಕೆ ತಪ್ಪು ಮಾಡ್ತಾರೆ. ಬಟ್ ನಮಗೆ ಆ ವ್ಯಕ್ತಿ ಇಂಪಾರ್ಟೆಂಟ್ ಆದಾಗ ಆ ತಪ್ಪು ಹೇಗ್ರಿ ನಮಗೆ ಮ್ಯಾಟ್ರ್ ಆಗುತ್ತೆ? ಅದನ್ನು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.